ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ. ಈಗ ಅಶ್ವಿನಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅಶ್ವಿನಿ, ಜನ್ಮದಿನಾಂಕ ತಿಳಿಸ್ಕೊಡಿ. ಹಲೋ ಅಶ್ವಿನಿ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಾ ಇದೆ. ಜನ್ಮದಿನಾಂಕ ತಿಳಿಸಿ. ಜನ್ಮದಿನಾಂಕಕ್ಕಿಂತ ನನ್ಗೆ ಯಾವ್ಯಾವ ನಕ್ಷತ್ರಕ್ಕೆ ಇದೆ ಅಂತ ಬೇಕಾಗಿತ್ತು ಅಷ್ಟೇ. ಗ್ರಹಣ ಯಾವ್ಯಾವ ನಕ್ಷತ್ರ? ಮೃಗಶಿರ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ, ಅದು 2 ನಕ್ಷತ್ರಕ್ಕೆ ಮಾತ್ರ ದೋಷ. ವೃಷಭ, ಮಿಥುನ, ಧನು ಮತ್ತು ವೃಶ್ಚಿಕ ರಾಶಿಯವರಿಗೆ ಯಾವ ರಾಶಿಗೆ ಹಿಡಿಯುತ್ತೋ ಆ ರಾಶಿಯಿಂದ 7ನೇ ರಾಶಿಯನ್ನು ಮಾರಕ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ವೃಷಭ ರಾಶಿಗೆ 7ನೇ ರಾಶಿ ವೃಶ್ಚಿಕ, ಮಿಥುನ ರಾಶಿಗೆ 7ನೇ ರಾಶಿ ಧನು, ಈ 4 ರಾಶಿಯವರಿಗೆ ವಿಶೇಷ ಗ್ರಹಣಗಳ ದೋಷ ತಾಗ್ತದೆ. ಪಂಡಿತ್ರೆ, ಇವಾಗ ಋತುಮತಿ ಆಗಿದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಏನೆಲ್ಲ ಆಚರಣೆ ಮಾಡಬೇಕಾಗುತ್ತೆ ಹೆಣ್ಮಕ್ಳು? ಋತುಮತಿಯವರಿಗೆ ಸಾಮಾನ್ಯವಾಗಿ ಗ್ರಹಣದಲ್ಲಿ ಸ್ನಾನ ಮಾಡಬೇಕು ಅಂತಿದೆ. ಋತುಮತಿ ಆದರೂ ಸಹ ಸ್ನಾನ ಮಾಡಬೇಕು. ಆದರೆ ಗ್ರಹಣ ಸ್ನಾನ ಅಂತಂದರೆ ಯಾವಾಗಲೂ ನದಿಯಲ್ಲಿ ಸ್ನಾನ ಮಾಡಬೇಕು, ನದಿ, ಸಮುದ್ರ, ಕೆರೆ ಇತ್ಯಾದಿಯಲ್ಲಿ. ಆದ್ದರಿಂದ ಆ ಸ್ನಾನ ಮಾಡಿ ಇನ್ನೊಂದು ವಿಶೇಷ ಅಂದರೆ ಗ್ರಹಣದಲ್ಲಿ ಸ್ನಾನ ಮಾಡಿ ಆ ಬಟ್ಟೆಯನ್ನು ಹಾಗೆ ಹಾಕ್ಕೊಂಡು ಬರಬೇಕು, ಅದನ್ನು ಹಿಂಡಬಾರ್ದು. ಸಚೇಲ ಸ್ನಾನ ಅಂತೇವೆ. ಬಟ್ಟೆ ಮೇಲೆ ಹಾಗೆ ಮುಳುಗಿ ಹಾಗೆ ಎದ್ದು ಬಂದು ಕೂತ್ಕೊಂಡು ಪೂಜೆ ಜಪ ಮಾಡಬೇಕು. ಋತುಮತಿ ಸ್ತ್ರೀಯರು ನದಿಯಲ್ಲಿ ಸ್ನಾನ ಮಾಡುವಾಗಿಲ್ಲ. ಋತುಮತಿ ಆಗಿದ್ದರೆ ಆ ಋತುದೋಷಗಳು ನದಿಗೆ ತಟ್ಟುವುದರಿಂದ ಆದ್ದರಿಂದ ಆ ಋತುಮತಿಯರು ನದಿಯಲ್ಲಿ ಸ್ನಾನ ಮಾಡದೆ ಮನೆಯಲ್ಲೇ ಬಾಂಡ ಸ್ನಾನ ಮಾಡಬೇಕು. ಆನಂತರ ಅವರಿಗೆ ಉಪವಾಸನೂ ಅಷ್ಟೇ. ಅವರಿಗೆ ಒಂದು ಯಾಮ ಅಂತಂದರೆ 3 ಗಂಟೆ ಕಾಲ ಅವರು ಉಪವಾಸ ವ್ರತ ಮಾಡಿದ್ರೆ ಸಾಕು. ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿ ಅವರು ಮನಸ್ಸಲ್ಲೇ ದೇವತಾ ಧ್ಯಾನ ಮಾಡ್ಬೋದು. ಯಾವುದೇ ದೇವಾಲಯಕ್ಕೆ, ಕ್ಷೇತ್ರಕ್ಕೆ ಅಥವಾ ಇದಕ್ಕೆ ಹೋಗಬಾರ್ದು, ಮನೆಯಲ್ಲೇ ಕುಳಿತು ಅವರು ಸ್ನಾನ ಮಾಡಬೇಕು. ಗ್ರಹಣ ಕಾಲದಲ್ಲಿ ಅವರಿಗೂ ಸ್ನಾನವನ್ನು ಹೇಳಿದೆ. ಓಕೆ, ಇವಾಗ ಹೇಮಲತಾ ಮಳವಳ್ಳಿಯಿಂದ ಕರೆ ಮಾಡಿದ್ದಾರೆ. ಹೇಮಲತಾ, ಜನ್ಮದಿನಾಂಕ ತಿಳಿಸಿ. 37/89. ಸಮಯ ತಿಳಿಸಿ. ಶನಿವಾರ 3:30. ಪಂಡಿತರು ಮಾತಾಡ್ತಾರೆ, ಮಾತಾಡಿ. ಇದು ಯಾರ್ದು, ನಿಮ್ಮದೇನಾ? ಹೌದು, ನಂದೇ. 22 ವಯಸ್ಸಾಯಿತು. ಏನು ಓದಿದ್ದೀರಿ? ನಾನು B.Ed ಮಾಡಿದ್ದೀನಿ, ಈಗ BA ಮಾಡ್ತಾ ಇದ್ದೀನಿ. ನೋಡಿ, ಈಗಾಗಲೇ ಭಾನುವಾರ ಹುಟ್ಟಿದ್ರೆ. ಆರ್ದ್ರ ನಕ್ಷತ್ರ, ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಸ್ವಲ್ಪ ಗ್ರಹಣ ದೋಷ ತಾಗತ್ತೆ. ಆಮೇಲೆ ವೃಶ್ಚಿಕ ಲಗ್ನ, ಇವೆಲ್ಲ ನಿಮ್ಮ ಒಂದು ಹುಟ್ಟಿದ ಕಾಲದಂಥ ಇದು. ಈಗ ಮುಂದೆ ಏನು ಮಾಡಬೇಕು ಅಂತಿದೆ ವಿಚಾರ? ಜಾಬ್ ಅಥವಾ ಮದುವೆದೇನಾದ್ರೂ? ಖಂಡಿತ. ನೋಡಿ, ಜಾಬನ ಉದ್ಯೋಗ ಯೋಗ, ಕರ್ಮಸ್ಥಾನದಲ್ಲಿರುವ ಶುಕ್ರ ಕುಜರಿಂದ ಉದ್ಯೋಗದ ಯೋಗ ಇದೆ. ವಿವಾಹಕ್ಕೂ ಸಹ ಈಗಾಗಲೇ ಅನುಕೂಲವಾಗಿ ಗುರು ಇದ್ದಾನೆ. ಜೂನ್ ತಿಂಗಳ ತನಕ ಗುರು ಏಕಾದಶಿಯಲ್ಲಿರೋದ್ರಿಂದ ದ್ವಿತೀಯ, ಪಂಚಮ, ನವಮ ಏಕಾದಶಿಯಲ್ಲಿ ಗುರು ಇದ್ದಾಗ ಗುರು ಬಲ ಅಂತ ಹೇಳ್ತೇವೆ. ಈ ಬಾರಿ ನಿಮಗೆ ಗುರುಬಲ ಇದೆ. ವಿವಾಹಕ್ಕೆ ಪ್ರಯತ್ನ ಮಾಡಿ. ಉದ್ಯೋಗಕ್ಕಾಗಿ ಸ್ವಲ್ಪ ಮಟ್ಟಿಗೆ ಇನ್ನೂ ಓದಬೇಕಾದಿದ್ದರೆ ಓದಿ, ಇಲ್ಲ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗಕ್ಕೂ ಅನುಕೂಲವಾಗಿ ಅಂತಹ ಗ್ರಹಸ್ಥಿತಿ ಇದೆ. 2012 ನಿಮಗೆ ತುಂಬ ಒಳ್ಳೆಯ ಮಾಡುವಂಥದ್ದಿದೆ. 2012 ಮೇ ತಿಂಗಳ ತನಕ ಉದ್ಯೋಗ ಮತ್ತು ವಿವಾಹ ಪ್ರಾಪ್ತಿ ಯೋಗ. ಆ ಕಾಲದಲ್ಲಿ ಅದಕ್ಕೆ ಸ್ವಲ್ಪ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಮಾಡಿದ್ರೆ ಖಂಡಿತ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಒಳ್ಳೆಯದಾಗಲಿ. ಈಗ ಚೈತನ್ಯ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಚೈತನ್ಯ, ಜನ್ಮದಿನಾಂಕ ತಿಳಿಸ್ಕೊಡಿ. 12/6. ಇನ್ನೊಂದ್ಸಲ ಹೇಳಿ. 12/6/1991. 91. ಸಮಯ ತಿಳಿಸಿ. ಸಂಜೆ 7:30. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ನಾನು ಓದ್ತಾ ಇದ್ದೀನಿ BBA. ಏನು ಓದ್ತಾ ಇದ್ದೀರಿ? ನೋಡಿ, 91, 20 ವಯಸ್ಸಾಯಿತು. ಹಾಂ, ಏನು ಓದ್ತಾ ಇದ್ದೀರಿ? BBM. ಸರಿ, ಮುಂದೇನು ಮಾಡಬೇಕು ಅಂತಿದೆ? ಬುಧವಾರ ದಿವಸ ಹುಟ್ಟಿದ್ರಿ. ನೋಡಿ, ಗ್ರಹಣ ನಿಮ್ಗೆ ಹಿಡಿದು ಬಿಟ್ಟಿದೆ. ಮೃಗಶಿರ ನಕ್ಷತ್ರ, ನಿಮ್ಮ ನಕ್ಷತ್ರಕ್ಕೆ ನಾಳೆ ಗ್ರಹಣ ದೋಷ ಇದೆ. ಆದ್ದರಿಂದ ಗ್ರಹಣದ ಮೊದಲೇ ಕರೆ ಮಾಡಿದ್ರಿ. ನಾವು ದೋಷಕ್ಕೆ ಪರಿಹಾರವನ್ನು ಸಹ ಈಗಾಗಲೇ ತಿಳಿಸಿದ್ದೇವೆ. ಗ್ರಹಣ ಕಾಲದಲ್ಲಿ ಆದಷ್ಟು ಸ್ನಾನ ಮಾಡಿ ಧ್ಯಾನ ಪೂಜೆಗಳನ್ನೆಲ್ಲ ಮಾಡಿ ಗ್ರಹಣ ದೋಷ ಪರಿಹಾರ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಬೇಕಾದ ಎಲ್ಲ ವಿದ್ಯಾ ಸಂಗ್ರಹಣ ಮಾಡ್ಬೋದು, ಮದುವೆ ಕಾರ್ಯಗಳನ್ನೆಲ್ಲ ಮಾಡ್ಬೋದು. ಅದರಿಂದ ಹತ್ತಿರಕ್ಕೆ ನಿಮಗೆ ಬಂದಿರುವುದು ಗ್ರಹಣ ದೋಷ. ಇನ್ನು ಉದ್ಯೋಗ ಜಾತಕದ ಪ್ರಕಾರವಾಗಿ ಒಳ್ಳೆಯ ಉದ್ಯೋಗ ಸಿಗುವಂಥ ಯೋಗ ಇದೆ. ನಿಮ್ಮ ವಿದ್ಯಾರ್ಹತೆ ಪರಿಪೂರ್ಣವಾದ ನಂತರ ಉದ್ಯೋಗ ಪ್ರಯತ್ನ ಮಾಡಿ. ಕುಟುಂಬ ಶನಿ ಅನ್ನುವಂಥದ್ದು ಸಣ್ಣ ದೋಷ ಜಾತದಲ್ಲಿದೆ. ಅದು ವೈವಾಹಿಕ ಜೀವನಕ್ಕೆ ತೊಂದರೆ ಮಾಡ್ತದೆ. ಕುಜ ಶನಿ, ಕುಜ ಶುಕ್ರ ದೋಷ ಅನ್ನುವಂಥದ್ದು ಒಂದು ಹೆಣ್ಣಿನ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು. ಅದು ಎರಡೂ ಜಾತದಲ್ಲಿದೆ. ಅದಕ್ಕಾಗಿ ಗಾಬರಿ ಆಗಬೇಕಾದಿಲ್ಲ. ಅದಕ್ಕೆಲ್ಲ ಪರಿಹಾರ, ಸೂಕ್ತವಾದ ಪೂಜೆ, ಹವನ, ವಿಧಿವಿಧಾನಗಳಿದೆ. ಮುಂದಿನ ದಿನದಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಬೇಕಾದಂಥ ಸುಖವನ್ನು ಅನುಭವಿಸುವುದು ಅಂತ ಇದು ಜ್ಯೋತಿಷ್ಶಾಸ್ತ್ರ ಹೇಳುವಂಥ ವಿಚಾರ. ಈಗ ಜಯಮಾಲಾ ಹಿರಿಯೂರಿಂದ ಕರೆ ಮಾಡಿದ್ದಾರೆ. ಜಯಮಾಲಾ, ಜನ್ಮದಿನಾಂಕ ತಿಳಿಸ್ಕೊಡಿ. 13 13 14 14/3 14/3 80. ಸಮಯ ತಿಳಿಸಿ. ಜಯಮಾಲಾ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಕರೆ ಕಟ್ಟಾಗುತ್ತೆ. ಸಮಯ ತಿಳಿಸಿ. ಸಮಯ ಹೇಳಿ. ಸಮಯ ಬೆಳಗ್ಗೆ. ಎಷ್ಟು ಗಂಟೆ ಅಂತಿಲ್ವಾ? ಬೆಳಗ್ಗೆ 6:30. ಸರಿ, ನೋಡಿ, ನಾವು ಎಲ್ಲ ಕಾಲರ್ಸ್ಗೂ ಹೇಳ್ತೇವೆ, ನೀವು ಮೊದಲೇ ಸಿದ್ಧವಾಗಿರಬೇಕು. ನಿಮ್ಮ ತಾರೀಕು ದಿನ ಎಲ್ಲ ಬರ್ಕೊಂಡ್ರೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ಬೇರೆಯವರಿಗೆ. ನೋಡಿ, ಶುಕ್ರವಾರ ಹುಟ್ಟಿದ್ರಿ, ಶ್ರವಣ ನಕ್ಷತ್ರ, ಮಕರ ರಾಶಿ, ಮೀನ ಲಗ್ನ. ನಿಮ್ಮ ಸಮಸ್ಯೆ ಏನು ಹೇಳಿ?
ಅದೇ ನಮ್ಮ ಇದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಸಪ್ತಮದಲ್ಲಿ ಶನಿ ಇದ್ದಾನೆ. ಯಾವಾಗಲೂ ಹೆಣ್ಣಿನ ಜಾತದಲ್ಲಿ ಸಪ್ತಮದಲ್ಲಿ ಶನಿ ಇದ್ದರೆ ವೈವಾಹಿಕ ಜೀವನ, ಸಾಂಸಾರಿಕ ಬದುಕಿನಲ್ಲಿ ತುಂಬ ಸಮಸ್ಯೆಗಳಾಗುತ್ತೆ. ಧನಸ್ಥಾನದಲ್ಲಿ ಶುಕ್ರ ಇದ್ದರೆ ಆರ್ಥಿಕವಾದ ಕೊರತೆಗಳೇನಿರೋದಿಲ್ಲ, ಆದರೆ ವೈವಾಹಿಕ ಜೀವನ, ಸಂತಾನ ಮತ್ತು ಆರೋಗ್ಯ ಇದಿಷ್ಟಲ್ಲೂ ಸ್ವಲ್ಪ ತೊಂದರೆ ಇರುತ್ತೆ. ಅದಕ್ಕೆಲ್ಲ ಪೂಜೆ ಹವನಗಳಿದೆ. ನಾಳೆ ಗ್ರಹಣ ಬಂದಿದೆ. ಆ ಗ್ರಹಣ ಕಾಲದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ವಿಶೇಷ ಪುಣ್ಯ ಪ್ರಾಪ್ತಿ. ನೀವು ನಿತ್ಯ 100 ರೂಪಾಯಿ ದಾನ ಮಾಡೋದು, ಗ್ರಹಣ ಕಾಲದಲ್ಲಿ 10 ಮಾಡಿದ್ರೂ ಸಹ ಆ 100 ರೂಪಾಯಿನ ಆ ದಾನದ ಫಲ ಬರುತ್ತೆ. ನಾಳೆಗೆ ವಿಶೇಷವಾಗಿ ಗ್ರಹಣದಲ್ಲಿ ದೇವತಾ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಪಂಡಿತರೆ, ಸಾಮಾನ್ಯವಾಗಿ ಗ್ರಹಣ ಆರಂಭ ಆಯಿತು ಅಂದ್ರೇ ಜನರಲ್ಲಿ ಒಂದು ರೀತಿಯ ಆತಂಕ, ಭಯ ಪ್ರಾರಂಭ ಆಗುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಸಾಕಷ್ಟು ಕಾಲರ್ ಸಮಸ್ಯೆಗೆ ಪರಿಹಾರ ತಿಳಿಸಿದ್ರಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಈಗಾಗಲೇ ತಿಳ್ಕೊಂಡ್ರಿ ಕೇತುಗ್ರಸ್ತ ಗ್ರಹಣದಲ್ಲಿ ಯಾವೆಲ್ಲ ರೀತಿಯ ಆಚಾರ ವಿಚಾರಗಳನ್ನು ಮಾಡಬೇಕು ಅಂತ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.